ನನ್ಮೇಲಿರುವ ನಿನ್ನ ಹಸ್ತವು ನನಗೆ ಆನಂದವು ಸಮಾಧಾನವು, ನಿನ್ನ ಕೋಲು ನಿನ್ನ ದೊಣ್ಣೆಯು ನನಗೆ ಧೈರ್ಯವ ಕೊಡುವುದು. ನೋಡಿ, 23ನೇ ಕೀರ್ತನೆಯಲ್ಲಿ ದಾವೀದನು ಹೇಳ್ತಾನೆ, ನಿನ್ನ ಕೋಲು ನಿನ್ನ ದೊಣ್ಣೆಯು ನನಗೆ ಧೈರ್ಯವನ್ನು ಕೊಡುತ್ತದೆ ಅಂತ ಹೇಳ್ತಾ ಇದ್ದಾನೆ. ಹೇಗೆ ಕೋಲು ಮತ್ತೆ ದೊಣ್ಣೆ ಧೈರ್ಯ ಕೊಡೋದು ಅಂದ್ರೆ, ಕುರುಬನು ತನ್ನ ಕುರಿಗಳನ್ನ ಕಾಯ್ಬೇಕಾದ್ರೆ ಅದೊಂದು ಪೊದೆಗೆ ಹೋದ್ರೆ, ಒಂದು ಹಳ್ಳಕ್ಕೆ ಹೋದ್ರೆ, ದಾರಿ ತಪ್ಪಿ ಹೋಗುವಾಗ ಕೋಲುಗಳಿಂದ ಸರಿಪಡಿಸ್ತಾನೆ. ತಪ್ಪು ಮಾಡಿದ್ರೆ ಅದು ಹೇಳಿದ ಮಾತು ಕೇಳಲಿಲ್ಲ ಅಂದ್ರೆ ಒಂದು ಏಟು ಹೊಡೆದು ಅದನ್ನ ಸರಿಪಡಿಸ್ತಾನೆ. ದೊಣ್ಣೆ ಏನಕ್ಕೆ ಯೂಸ್ ಮಾಡ್ತಾನೆ? ಕರಡಿನೋ ಸಿಂಹನೋ ಯಾವ್ದಾದ್ರೂ ಬಂದು ಅಟ್ಯಾಕ್ ಮಾಡುವಾಗ ದೊಣ್ಣೆಯಿಂದ ಹೊಡೆದು ಬಿಡಿಸ್ತಾ ಇದ್ದ ದಾವೀದನು. ಹಾಗೆ ನಮ್ಮ ಒಳ್ಳೆಯ ಕುರುಬನು ಯೇಸು ಕ್ರಿಸ್ತನು, ನಾವು ಆತನ ಕುರಿಗಳು. ದೇವರು ನಮ್ಮನ್ನು ನಡೆಸಬೇಕಾದ್ರೆ ನಾವು ತಪ್ಪು ಮಾಡುವಾಗ, ಹಠ ಮಾಡುವಾಗ ಒಂದು ಕೋಲಿಂದ ಒಂದು ಪೆಟ್ಟನ್ನು ಕೊಟ್ಟು ನಮ್ಮನ್ನು ಸರಿಪಡಿಸ್ತಾನೆ ಆತನು. ನಾವು ಹಳ್ಳ ದಿನ ಹೀಗೆ ದಾರಿ ತಪ್ಪಿ ನಾವು ನಡೆಯುವಾಗ ಸ್ವಾಮಿ ಸುಮ್ಮನೆ ಬಿಡಲ್ಲ, ಕೋಲಿಂದ ಒಂದು ಹೊಡೆದು ನಮ್ಮನ್ನು ಸರಿಪಡಿಸ್ತಾನೆ. ದೊಣ್ಣೆ ಏನಕ್ಕೆ? ತನ್ನ ಮಕ್ಕಳು ಕಣ್ಣೀರಿಡುವಾಗ, ತನ್ನ ಮಕ್ಕಳು ಕಷ್ಟಪಡುವಾಗ, ವೈರಿ ಅವರಿಗೆ ಕಷ್ಟಪಡುವಾಗ ವೈರಿಯನ್ನು ಹೊಡೆಯಲಿಕ್ಕೆ ದೇವರು ದೊಣ್ಣೆಯನ್ನು ಉಪಯೋಗಿಸ್ತಾನೆ. ನೋಡ್ರಿ, ಆತನ ಎಷ್ಟು ಒಳ್ಳೆಯವನು. ತನ್ನ ಮಕ್ಕಳು ಕಣ್ಣೀರಿಡೋದು, ರೋಗದಲ್ಲಿ ಇರೋದು, ಕಷ್ಟದಲ್ಲಿ ಇರೋದು, ಸಮಸ್ಯೆಯಲ್ಲಿ ಇರೋದು, ಆ ಥರ ಇರುವಾಗ ದೇವರು ತನ್ನ ಮಕ್ಕಳನ್ನ ಬಿಡಿಸಿ ಕಾಪಾಡ್ತಾನೆ. ಆ ಶತ್ರುವಿಂದ ಬಿಡಿಸ್ತಾನೆ. ದೊಣ್ಣೆ ಹೊಡೆದು ಶತ್ರುವಿಂದ ಬಿಡಿಸ್ತಾನೆ.